ನಾನೀಗ ವೇಟರಾಗಿ ಕೆಲಸ ಮಾಡುತ್ತಿದ್ದೆ. ಒಂದು ಶ್ರೀಮಂತ ಹುಡುಗನ ಕಣ್ಣು ನನ್ನ ಮೇಲೆ ಬಿತ್ತು. ಅವನು ಆಗಾಗ ರೆಸ್ಟೋರೆಂಟ್ಗೆ ಬಂದು ಹೋಗುತ್ತಿದ್ದ. ಅವನು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ನನ್ನನ್ನು ಕೆಲಸದಿಂದ ತೆಗೆದುಹಾಕಿಸಿದ. ನಾನು ಕೆಲಸಕ್ಕಾಗಿ ಅಲೆದಾಡುತ್ತಿದ್ದಾಗ ಒಂದು ರೆಸ್ಟೋರೆಂಟ್ನಲ್ಲಿ ನನಗೆ ಕೆಲಸ ಸಿಕ್ಕಿತ್ತು. ನಾನು ಟೇಬಲ್ ನಂಬರ್ 9ರಲ್ಲಿ ಆರ್ಡರ್ ನೀಡುತ್ತಿದ್ದಾಗ ಮ್ಯಾನೇಜರ್ ನನ್ನನ್ನು ಕೂಗಿ ಕರೆದು ಹೇಳಿದರು, ಟೇಬಲ್ ನಂಬರ್ 1 ಈಗಾಗಲೇ ಬುಕ್ ಆಗಿದೆ ಮತ್ತು ಅಲ್ಲಿ ಒಬ್ಬ ಸ್ಪೆಷಲ್ ಗೆಸ್ಟ್ ಬರುತ್ತಾರೆ. ನೀನು ಬೇಗ ಹೋಗಿ ರೆಡಿಯಾಗಿ ಬಾ ಎಂದರು. ನಾನು ಮ್ಯಾನೇಜರ್ ಕಡೆಗೆ ಆಶ್ಚರ್ಯದಿಂದ ನೋಡಲಾರಂಭಿಸಿದೆ. ನಾನು ಇಲ್ಲಿ 1 ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ. ಆದರೆ ಇಲ್ಲಿಯವರೆಗೂ ಮ್ಯಾನೇಜರ್ ಗೆಸ್ಟ್ಗೋಸ್ಕರ ನನ್ನನ್ನು ರೆಡಿಯಾಗಿ ಬಾ ಎಂದು ಹೇಳಿರಲಿಲ್ಲ. ಆಗ ನಾನು ಹೇಳಿದೆ, ಸರಿ ಸರ್, ನಾನು ಈಗಲೇ ರೆಡಿಯಾಗಿ ಬರುತ್ತೇನೆ. ಮತ್ತೆ ಮ್ಯಾನೇಜರ್ ಹೇಳಿದ, ಅರ್ಧ ಗಂಟೆಯಲ್ಲಿ ಗೆಸ್ಟ್ ಬರುತ್ತಾರೆ, ಮತ್ತೆ ಅವರಿಗೆ ನೀನೇ ಸರ್ವ್ ಮಾಡಬೇಕು. ಆಗಲಿ ಸರ್, ನಾನೇ ಅವರನ್ನು ನಿಭಾಯಿಸುತ್ತೇನೆ. ನಾನಿಲ್ಲಿ 1 ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ. ನಾನು ಇಲ್ಲಿಗೆ ಬರುವ ಎಲ್ಲ ರೀತಿಯ ಗೆಸ್ಟನ್ನು ನಿಭಾಯಿಸಿದ್ದೇನೆ. ನಾನು ಈ ರೆಸ್ಟೋರೆಂಟ್ನಲ್ಲಿ ವೇಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ವಿದ್ಯಾರ್ಥಿಯಾಗಿದ್ದೇನೆ ಮತ್ತು ಒಂದು ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದೇನೆ ಮತ್ತು ಅದೇ ಯೂನಿವರ್ಸಿಟಿಯ ಹಾಸ್ಟೆಲ್ನಲ್ಲಿ ಇರುತ್ತೇನೆ. ನನ್ನ ಖರ್ಚುಗಳನ್ನು ಪೂರೈಸಿಕೊಳ್ಳಲು ನಾನು ಇಲ್ಲಿ ಕೆಲಸ ಮಾಡಬೇಕಾಗಿದೆ. ಇಲ್ಲಿ ಸ್ಟಡಿ ಫೀಸ್ ಎಷ್ಟಿದೆ ಎಂದರೆ ಅಷ್ಟೆಲ್ಲ ಹಣವನ್ನು ಅಮ್ಮನಿಂದ ಕೊಡಲು ಸಾಧ್ಯವಿಲ್ಲ. ಅಮ್ಮ ಹಳ್ಳಿಯಲ್ಲಿ ಇರುತ್ತಾರೆ. ನಾನು ಓದುವುದಕ್ಕಾಗಿ ಸಿಟಿಗೆ ಬಂದಿದ್ದೇನೆ. ಈ ಕೆಲಸದಲ್ಲಿ ರಜೆ ಇಲ್ಲದ ಕಾರಣ 1 ವರ್ಷದಿಂದ ಅಮ್ಮನ ಬಳಿ ಹೋಗುವ ಅವಕಾಶವೂ ಸಿಗಲಿಲ್ಲ. ಶನಿವಾರ ಯೂನಿವರ್ಸಿಟಿಗೆ ರಜೆ ಇರುತ್ತೆ. ಹಾಗಾಗಿ ನಾನು ಇಡೀ ದಿನ ಈ ರೆಸ್ಟೋರೆಂಟ್ನಲ್ಲಿ ಇರುತ್ತೇನೆ. ಇದರ ವಿಶೇಷವೇನೆಂದರೆ ಇದು ನಗರದಿಂದ ಸ್ವಲ್ಪ ಹೊರಗಿದೆ ಮತ್ತು ಇಲ್ಲಿ ಬರುವ ಗ್ರಾಹಕರು ಒಳ್ಳೆಯ ಸಲಹೆಗಳನ್ನು ನೀಡುತ್ತಾರೆ. ಆದರೆ ಕೆಟ್ಟ ವಿಷಯವೇನೆಂದರೆ ಕೆಲವೊಬ್ಬರು ಗ್ರಾಹಕರು ಮದ್ಯದ ನಶೆಯಿಂದ ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ. ಆದರೆ ನಾವು ಎಲ್ಲವನ್ನೂ ಇಲ್ಲಿ ಸಹಿಸಿಕೊಳ್ಳಬೇಕು. ಹುಡುಗರು ಗುಂಪಾಗಿ ಇಲ್ಲಿಗೆ ಬಂದಾಗ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ನಾನು ವಾಶ್ರೂಮ್ಗೆ ಬಂದು ಫ್ರೆಶ್ ಆದೆ ಮತ್ತು ಸ್ವಲ್ಪ ಮೇಕಪ್ಪನ್ನು ಮಾಡಿಕೊಂಡೆ ಮತ್ತು ಈ ಅತಿಥಿ ಯಾರು ಎಂದು ಯೋಚಿಸಲು ಪ್ರಾರಂಭಿಸಿದೆ. ಸುಮಾರು ಅರ್ಧ ಗಂಟೆಯ ನಂತರ ಮ್ಯಾನೇಜರ್ ಬಂದು, ಅತಿಥಿ ಬಂದಿದ್ದಾರೆ, ನೀವು ಟೇಬಲ್ ನಂಬರ್ 1ರ ಬಳಿ ಹೋಗಿ ಎಂದರು. ನಾನು ಲೈಟಾಗಿ ಮೇಕಪ್ ಮಾಡಿಕೊಂಡಿದ್ದೆ. ಇಲ್ಲಿಯ ಸಮವಸ್ತ್ರ ಫ್ರಾಕ್ ಮತ್ತು ಚಿಕ್ಕ ಸ್ಕರ್ಟ್ ಧರಿಸಿದ್ದೆ ಮತ್ತು ಕಾಲಿಗೆ ಬೂಟು ಹಾಕಿದ್ದೆ. ನಾನು ಸಾಕಷ್ಟು ಎತ್ತರವಾಗಿದ್ದೆ. ನಾನು ತುಂಬ ಆತ್ಮವಿಶ್ವಾಸದಿಂದ ಟೇಬಲಿನ ಬಳಿ ಹೋದೆ. ಗ್ರಾಹಕರಿಗೆ ಪ್ರೀತಿಯಿಂದ, ಗುಡ್ ಈವ್ನಿಂಗ್ ಸರ್, ನಿಮಗೆ ಏನು ಬೇಕು? ಟೇಬಲ್ ನಂಬರ್ 1ರಲ್ಲಿ 2 ಹುಡುಗರು ಕೂತಿದ್ದರು. ಒಬ್ಬ ಹುಡುಗ ಸೂಟು ಬೂಟ್ನಲ್ಲಿ ಇದ್ದ. ಇಲ್ಲಿನ ಹೆಚ್ಚಿನ ಹುಡುಗರು ಕ್ಯಾಶುಯಲ್ ಡ್ರೆಸ್ನಲ್ಲಿ ಬರುತ್ತಾರೆ. ಲೈವ್ ಮ್ಯೂಸಿಕ್ ಪ್ಲೇ ಆಗುತ್ತಲೇ ಇರುತ್ತದೆ. ಜನರು ನೃತ್ಯ ಮಾಡುತ್ತಾರೆ. ಅವನ ಮುಖವು ತುಂಬ ತೀಕ್ಷ್ಣವಾಗಿತ್ತು. ಅವನನ್ನು ನೋಡಿದರೆ ಅವನು ತುಂಬ ಶ್ರೀಮಂತ ಹುಡುಗನಂತೆ ಕಾಣುತ್ತಿದ್ದ. ಆದರೆ ಅವನನ್ನು ನನ್ನಿಂದ ಗುರುತಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವನನ್ನು ಇವತ್ತೇ ಮೊದಲ ಸಲ ನೋಡಿದ್ದೆ. ಜೊತೆಗಿದ್ದ ಹುಡುಗ ಜೀನ್ಸ್ ಟಾಪ್ನಲ್ಲಿ ಇದ್ದ. ಅವನು ಜೊತೆಗಿದ್ದ ಹುಡುಗನಿಗೆ ಹೇಳಿದ, ರಂಜಿತ್, ಏನು ತೆಗೆದುಕೊಳ್ಳುತ್ತೀಯಾ? ರಂಜಿತ್ ಕಣ್ಣುಗಳು ನನ್ನತ್ತಲೇ ನೆಟ್ಟಿದ್ದವು ಮತ್ತು ಕೇಳಿದ, ನಿನ್ನ ಹೆಸರೇನು? ನನ್ನ ಹೆಸರು ಅನಿಶಾ ಎಂದು ಹೇಳಿದೆ. ಹೇಳಿ, ನಿಮಗೇನು ಬೇಕು ಎಂದು ಹೇಳಿ ಮೆನು ಕಾರ್ಡನ್ನು ಅವರಿಗೆ ಕೊಟ್ಟೆ. ನನ್ನನ್ನು ಅಡಿಯಿಂದ ಮುಡಿಯವರೆಗೂ ನೋಡುತ್ತಿದ್ದ. ನನಗೆ ಒಂದು ರೀತಿಯ ಮುಜುಗರವಾಗುತ್ತಿತ್ತು. ನಾನು 1 ನಿಮಿಷದವರೆಗೂ ಅಲ್ಲಿಯೇ ನಿಂತಿದ್ದೆ. ಆದರೆ ಅವರು ಏನೂ ಆರ್ಡರ್ ಮಾಡಲಿಲ್ಲ. ಆಗ ನಾನು ಕೇಳಿದೆ, ಸರ್, ಏನಾದರೂ ಹೆಲ್ಪ್ ಬೇಕಾ? ಬಹುಶಃ ನಿಮಗೆ ಏನು ಆರ್ಡರ್ ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಎಂದು ಅನಿಸುತ್ತಿದೆ. ನನ್ನ ಮಾತು ಕೇಳಿ ರಂಜಿತ್ ನನ್ನನ್ನು ನೋಡಿ ಮನದಲ್ಲೇ ನಗತೊಡಗಿದ. ನನ್ನನ್ನು ನೋಡಿದ ಮೇಲೆ ಏನು ಯೋಚಿಸುತ್ತಿದ್ದನೋ ಗೊತ್ತಿಲ್ಲ. ಅವನ ಮನಸ್ಸನ್ನು ಓದುವ ಶಕ್ತಿ ನನಗಿರಲಿಲ್ಲ. ಆದರೆ ಈಗ ನನಗೆ ಕೋಪ ಬರಲು ಶುರುವಾಗಿತ್ತು. ಅಷ್ಟರಲ್ಲಿ ರಂಜಿತ್ ಹೇಳಿದ, ನಾವು ಯೋಚನೆ ಮಾಡಿ ಹೇಳಲು ಸ್ವಲ್ಪ ಟೈಮ್ ಆಗುತ್ತೆ. ನೀವೇಕೆ ಕೂತ್ಕೋಬಾರ್ದು? ನಾನು ಹೇಳಿದೆ, ತೊಂದರೆ ಇಲ್ಲ ಸರ್, ಇದು ನಮ್ಮ ಡ್ಯೂಟಿ. ನಾನು ಹೇಗೆ ನಿಮ್ಮ ಮುಂದೆ ಕುಳಿತುಕೊಳ್ಳಲಿ? ಅವನ ಮುಖದಲ್ಲಿ ಆ ನಗು ಇನ್ನೂ ಹಾಗೆ ಇತ್ತು. ಆಗ ನಾನು ಹೇಳಿದೆ, ಸರ್, ನಾನು ಒಂದು ಕೆಲಸ ಮಾಡುತ್ತೇನೆ. ನೀವು ಮೆನು ನಿರ್ಧರಿಸಿ. ಅಲ್ಲಿಯವರೆಗೆ ನಾನು ಬೇರೆ ಟೇಬಲ್ ಬಳಿ ಹೋಗಿ ಬರುತ್ತೇನೆ. ಏಕೆಂದರೆ ಇಲ್ಲಿ ನಿಲ್ಲಲು ನನಗೆ ತುಂಬ ಮುಜುಗರವೆನಿಸುತ್ತಿತ್ತು. ನಾನು ತುಂಬ ಸಮಯದಿಂದ ಇಲ್ಲೇ ನಿಂತುಕೊಂಡಿದ್ದೆ. ಉಳಿದಿರುವ ವೇಟರ್ ಬೇಗನೆ ತಮ್ಮ ಕೆಲಸವನ್ನು ಮುಗಿಸುತ್ತಿದ್ದರು ಮತ್ತು ಎಲ್ಲ ಗ್ರಾಹಕರನ್ನು ನಿಭಾಯಿಸುತ್ತಿದ್ದರು. ಪೂರ್ವಿ ಕೂಡ ನನ್ನನ್ನು ನೋಡಿ ಸನ್ನೆಯಲ್ಲೇ ಸಹಾಯ ಕೇಳುತ್ತಿದ್ದಳು. ನಾನು ಅಲ್ಲಿಂದ ಹೊರಟಾಗ ಆಕಸ್ಮಿಕವಾಗಿ ರಂಜಿತ್ ನನ್ನನ್ನು ಕೂಗಿ ಕರೆದ, ಮಿಸ್, ನೀವು ನಮ್ಮನ್ನು ಹೀಗೆ ಬಿಟ್ಟು ಹೇಗೆ ಹೋಗಲು ಸಾಧ್ಯ? ನಾವಂತೂ ಈ ಸೀಟನ್ನು ಮೊದಲೇ ರಿಸರ್ವ್ ಮಾಡಿದ್ದೇವೆ. ಅವನ ಮಾತಿನಿಂದ ನನಗೆ ಸಿಟ್ಟು ಬಂತು. ಆದರೂ ನಾನು ತುಂಬ ಚೆನ್ನಾಗಿಯೇ ಅವರೊಂದಿಗೆ ಮಾತನಾಡಿದೆ. ನೀವು ಟೇಬಲ್ ಬುಕ್ ಮಾಡಿದ್ದೀರಾ, ಆದರೆ ಯಾವುದೇ ವೇಟರ್ನ ಬುಕ್ ಮಾಡಿಲ್ಲ. ವೇಟರ್ ಕೆಲಸ ಏನೆಂದರೆ ಎಲ್ಲ ಕಸ್ಟಮರ್ಗಳಿಗೂ ಸರ್ವ್ ಮಾಡೋದು. ಇಂದು ತುಂಬ ರಶ್ ಇದೆ. ನಾನು ನಿಮ್ಮ ಬಳಿ ತುಂಬ ಹೊತ್ತಿನಿಂದ ನಿಂತುಕೊಂಡಿದ್ದೇನೆ. ಬಹುಶಃ ನನ್ನ ಮುಂದೆ ನಿಮಗೆ ಡಿಸೈಡ್ ಮಾಡಲು ತೊಂದರೆಯಾಗುತ್ತಿದೆ ಅನಿಸುತ್ತಿದೆ. ನಾವು ಕಸ್ಟಮರ್ಗಳಿಗೆ ಕೆಲವೊಮ್ಮೆ ಪ್ರೈವಸಿ ಕೊಡುತ್ತೇವೆ ಎಂದು ಹೇಳಿ ನಾನು ರಂಜಿತ್ ಕಡೆಗೆ ನೋಡಿ ಮುಗುಳು ನಗೆ ಬೀರಿದೆ. ಅವನಿಗೆ ನೇರವಾಗಿ ನಾನು ಅವನ ಕೆಲಸದವಳಲ್ಲ ಎಂದು ಅರ್ಥ ಮಾಡಿಸಿದೆ. ಯಾವಾಗ ಸಾಹೇಬ್ರಿಗೆ ಮೂಡ್ ಬರುತ್ತೋ ಆವಾಗ ಅವರು ಆರ್ಡರ್ ಮಾಡಬಹುದು. ಅಲ್ಲಿಯವರೆಗೆ ವೇಟರ್ಸ್ಗಳನ್ನು ನಿಲ್ಲಿಸಿಕೊಂಡು
ಅವರನ್ನೇ ನೋಡುತ್ತಿರುವುದೇ? ನನ್ನ ಮಾತು ಕೇಳಿ ರಂಜಿತ್ ತನ್ನ ಕಣ್ಣನ್ನು ಸಣ್ಣ ಮಾಡಿಕೊಂಡು ಹೇಳಿದನು, ನಿಮ್ಮ ಮ್ಯಾನೇಜರನ್ನು ಕರೆಯಿರಿ. ಹಾಗೆಂದಾಗ ನಾನು ಒಂದು ಕ್ಷಣಕ್ಕೆ ಗಾಬರಿಯಾದೆ. ಒಂದು ವೇಳೆ ಮ್ಯಾನೇಜರ್ಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ನನ್ನ ನೌಕರಿ ಹೋಗಬಹುದು. ಆಗ ನಾನು ಹೇಳಿದೆ, ಏನಾದರೂ ಇಶ್ಯೂ ಇದ್ದರೆ ನೀವು ನನಗೆ ಹೇಳಬಹುದು. ಆಗ ರಂಜಿತ್ ಹೇಳಿದ, ಇಲ್ಲ, ನಾನು ಮ್ಯಾನೇಜರ್ ಹತ್ರನೇ ಮಾತನಾಡಬೇಕು ಎಂದು ಹೇಳಿ ಅವನು ಎದ್ದು ನಿಂತನು. ತುಂಬ ಕಾನ್ಫಿಡೆಂಟಾಗಿ ಅವನು ಮ್ಯಾನೇಜರ್ ಕಡೆ ಹೋಗುತ್ತಿದ್ದ. ನಾನು ಅವನ ಹಿಂದೆ ಹಿಂದೆ ಹೋಗತೊಡಗಿದೆ. ಆಕಸ್ಮಿಕವಾಗಿ ಅವನ ಕೈಯನ್ನು ಹಿಡಿದುಕೊಂಡೆ. ರಂಜಿತ್ ನನ್ನ ಬಗ್ಗೆ ಮ್ಯಾನೇಜರ್ ಬಳಿ ಕಂಪ್ಲೇಂಟ್ ಮಾಡಬಹುದು ಎಂದು ನಾನು ಗಾಬರಿಯಾಗಿದ್ದೆ. ಮ್ಯಾನೇಜರ್ ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದರು. ಒಂದು ವೇಳೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರೆ ನನ್ನ ನೌಕರಿ ಹೋಗುತ್ತೆ. ಅವನ ಕೈಯನ್ನು ಹಿಡಿದು ನಾನು ಕೇಳಿದೆ, ಮಿಸ್ಟರ್ ರಂಜಿತ್, ಒಂದು ನಿಮಿಷ ನನ್ನ ಮಾತನ್ನು ಕೇಳಿ ಎಂದು ಹೇಳುತ್ತಾ ನಾನವನನ್ನು ರೆಸ್ಟ್ ರೂಮ್ ಏರಿಯಾಗೆ ಕರೆದುಕೊಂಡು ಬಂದೆ. ನಾನು ಹೇಳಿದೆ, ಸರ್, ನಾನು ಯೂನಿವರ್ಸಿಟಿಯಲ್ಲಿ ಓದುತ್ತಿರುವ ಸ್ಟೂಡೆಂಟ್. ಇಲ್ಲಿ ಕೆಲಸ ಮಾಡಿ ನಾನು ನನ್ನ ಓದಿನ ಖರ್ಚನ್ನು ನಿಭಾಯಿಸಿಕೊಳ್ಳುತ್ತೇನೆ. ಒಂದು ವೇಳೆ ನೀವು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ನನ್ನ ನೌಕರಿ ಹೊರಟು ಹೋಗುವುದು. ಪ್ಲೀಸ್, ನೀವು ನನ್ನ ಬಗ್ಗೆ ಮ್ಯಾನೇಜರ್ ಬಳಿ ಏನನ್ನು ಹೇಳಬೇಡಿ ಎಂದು ಹೇಳಿ ಭರವಸೆ ತುಂಬಿದ ಕಣ್ಣುಗಳಿಂದ ಅವನ ಕಡೆ ನೋಡಿದೆ. ಅವನ ಮುಖದ ಮೇಲೆ ನಗು ಮೂಡಿತ್ತು ಮತ್ತು ಹೇಳಿದನು, ನೀನು ತುಂಬ ಕ್ಯೂಟ್ ಆಗಿದೆಯಾ, ಮತ್ತು ನಗುತ್ತಾ ಆ ಕಡೆ ಹೋಗತೊಡಗಿದನು. ಹೆದರಿಕೆಯಿಂದ ನಾನು ತುಂಬ ಗಾಬರಿಯಾಗಿದ್ದೆ. ಅವನು ಸೀದಾ ಹೋಗಿ ತನ್ನ ಸೀಟಿನಲ್ಲಿ ಕುಳಿತುಕೊಂಡನು. ತನ್ನ ಗೆಳೆಯನೊಂದಿಗೆ ಏನು ಮಾತನಾಡುತ್ತಿದ್ದನೋ ಗೊತ್ತಾಗಲಿಲ್ಲ. ನಾನಂತೂ ಗಾಬರಿಯಾಗಿದ್ದೆ. ಅವನ ಟೇಬಲ್ ಬಳಿ ಬಂದು ನಿಂತುಕೊಂಡೆ. ರಂಜಿತ್ನ ಫ್ರೆಂಡ್ ಸೂರಜ್ ಕೆಲವೊಂದು ಸಾಫ್ಟ್ ಡ್ರಿಂಕ್ಸ್ ತರಿಸಿಕೊಂಡನು. ನಾನೀಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ. ಅವರಿಗೆ ಇಷ್ಟವಾದ ಡ್ರಿಂಕ್ಸ್ಗಳನ್ನು ಅರೇಂಜ್ ಮಾಡತೊಡಗಿದೆ. ಸ್ವಲ್ಪ ಹೊತ್ತಿನ ನಂತರ ಅವರ ಟೇಬಲ್ ಬಳಿ ಬಂದೆ. ಅವರು ಸ್ನ್ಯಾಕ್ಸ್ ಆರ್ಡರ್ ಮಾಡಿದರು. ನಾನು ಅವರಿಗೆ ಸ್ನ್ಯಾಕ್ಸ್ ಸರ್ವ್ ಮಾಡಿ ಅವರ ಮುಂದೆ ನಿಂತುಕೊಂಡಿದ್ದಾಗ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡೆ. ಸೂರಜ್ ರಂಜಿತ್ನಿಗೆ ಹೇಳುತ್ತಿದ್ದನು, ಒಂದು ವೇಳೆ ನಿನಗೆ ಮಂದಿರ ಇಷ್ಟವಿಲ್ಲವೆಂತಾದರೆ ಮದುವೆ ಆಗುವುದಿಲ್ಲವೆಂದು ಏಕೆ ಹೇಳುವುದಿಲ್ಲ? ನೀನು ಎಷ್ಟೊಂದು ಪವರ್ಫುಲ್ ಆಗಿದ್ದೀಯ ಎಂದರೆ ನೀನು ಮತ್ತೊಬ್ಬಳು ಶ್ರೀಮಂತ ಹುಡುಗಿಯನ್ನು ಮದುವೆಯಾಗುವ ಅವಶ್ಯಕತೆ ಏನಿದೆ? ನನ್ನ ಮಾತು ಕೇಳು, ಈ ಸಂಬಂಧವನ್ನು ತಿರಸ್ಕರಿಸು, ಎಂಗೇಜ್ಮೆಂಟನ್ನು ಮುರಿದು ಹಾಕು. ನಾನು ಇಷ್ಟನ್ನೇ ಕೇಳಿಸಿಕೊಂಡಿದ್ದೆ. ನಂತರ ನಾನು ಹೇಳಿದೆ, ಎಕ್ಸ್ಕ್ಯೂಸ್ ಮೀ ಎಂದಾಗ ಅವರಿಬ್ಬರು ನನ್ನ ಕಡೆ ನೋಡಿದರು. ನಾನು ನಸುನಗುತ್ತಾ ಅವರ ಸ್ನ್ಯಾಕ್ಸನ್ನು ಶೇರ್ ಮಾಡಿಕೊಂಡೆ. ಮತ್ತೆ ಅವರು ಡಿನ್ನರನ್ನು ಎಂಜಾಯ್ ಮಾಡತೊಡಗಿದರು. ನಾನು ಮತ್ತೊಂದು ಟೇಬಲ್ಗೆ ಸಪ್ಲೈ ಮಾಡಲು ಹೋದೆ. ಪೂರ್ವಿ ಹೇಳಿದಳು, ಇವತ್ತು ಇಷ್ಟೊಂದು ರಶ್ ಆಗಿದೆ, ನೀನೆಲ್ಲಿದ್ದೆ? ನನಗೆ ಆ ಕಡೆ ಈ ಕಡೆ ಸುತ್ತಾಡಿ ಸಾಕಾಗಿ ಹೋಯಿತು. ಆಗ ನಾನು ಹೇಳಿದೆ, ಮ್ಯಾನೇಜರ್ ಟೇಬಲ್ ನಂಬರ್ 1ಗೆ ಸಪ್ಲೈ ಮಾಡಲು ನೇಮಿಸಿದ್ದರು. ಯಾರೋ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವರ ಟೇಬಲ್ಗೆ ಸರ್ವ್ ಮಾಡಿ ಬಂದಿದ್ದೇನೆ. ಮತ್ತೆ ಈಗ ನಿಮಗೆ ಸಹಾಯ ಮಾಡುತ್ತೇನೆ. ಮಧ್ಯೆ ಮಧ್ಯೆ ರಂಜಿತ್ನ ಟೇಬಲ್ಗೆ ಹೋಗಿ ಅವರಿಗೆ ಏನೇನು ಬೇಕು ಎಂದು ಕೇಳುತ್ತಿದ್ದೆ. ಹೀಗೆ ಆ ಕಡೆ ಈ ಕಡೆ ಓಡಾಡುತ್ತಾ ನನಗೂ ಕೂಡ ಸಾಕು ಬೇಕಾಯಿತು. ರಂಜಿತ್ ನನ್ನನ್ನು ಕರೆದು ಸನ್ನೆ ಮಾಡಿ ಬಿಲ್ ತರಲು ಹೇಳಿದ್ದನು. ನಾನು ಬಿಲ್ ತೆಗೆದುಕೊಂಡು ಅವರ ಟೇಬಲ್ ಬಳಿ ಬಂದಿದ್ದೆ. ಬಿಲ್ ಪೇಮೆಂಟ್ ಮಾಡಿದ ನಂತರ ರಂಜಿತ್ ನನಗೆ 10,000 ರೂಪಾಯಿಗಳ ಟಿಪ್ಸ್ ನೀಡಿದನು. ಇದನ್ನು ನೋಡಿ ನನಗೆ ಒಮ್ಮೆಲೆ ಗರಬಡಿದಂತಾಯಿತು. 100, 500 ರೂಪಾಯಿಗಳ ಟಿಪ್ಸ್ ನಮಗೆ ಯಾವಾಗಲೂ ಟೇಬಲ್ ಬಳಿ ದೊರೆಯುತ್ತಿತ್ತು. ಇಲ್ಲಿವರೆಗೆ ಇಷ್ಟೊಂದು ಭಾರಿ ಮೊತ್ತದ ಟಿಪ್ಸ್ ನನಗೆ ಹಿಂದೆಂದೂ ಸಿಕ್ಕಿರಲಿಲ್ಲ. ಆಗ ರಂಜಿತ್ ಹೇಳಿದನು, ನೀವು ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ದೀರಾ. ಥ್ಯಾಂಕ್ ಯು ಅನಿಶಾ. ಆಗ ನಾನು ಹೇಳಿದೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಹೇಳಿ ನಾನು ಮರಳಿ ಬಂದೆ. ಉಳಿದ ಎಲ್ಲ ಕೆಲಸವನ್ನು ಮುಗಿಸುತ್ತಿದ್ದೆ. ರಾತ್ರಿ 2 ಗಂಟೆಯಾಗಿತ್ತು. ಸಂಜೆ 6ರಿಂದ ರಾತ್ರಿ 2 ಗಂಟೆಯವರೆಗೆ ನನ್ನ ಡ್ಯೂಟಿ ಇರುತ್ತಿತ್ತು. ಒಮ್ಮೊಮ್ಮೆ ಕೆಲಸವನ್ನು ಮುಗಿಸುವವರೆಗೆ 2ರಿಂದ 3 ಗಂಟೆ ಆಗುತ್ತಿತ್ತು. 2 ಗಂಟೆ ನಂತರ ನಾನು ಹೊರಗಡೆ ಬಂದೆ. ಈಗ ಹಾಸ್ಟೆಲಿಗೆ ಹೋಗುವುದು ಹೇಗೆ ಎಂದು ಯೋಚಿಸತೊಡಗಿದೆ. ಹಾಸ್ಟೆಲ್ ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಇಷ್ಟು ರಾತ್ರಿಯಲ್ಲಿ ಹೋಗಲು ನನಗೆ ತುಂಬ ಕಷ್ಟವಾಗುತ್ತಿತ್ತು. ನಾನು ನಡೆದೇ ಹೋಗಬೇಕಾಗಿತ್ತು. ನಾನೀಗ ನಡೆದುಕೊಂಡು ಹೋಗುತ್ತಿದ್ದೆ. ಆಕಸ್ಮಿಕವಾಗಿ ನನ್ನ ಹಿಂದೆ ಒಂದು ಕಾರ್ ಬಂದು ನಿಂತಿತ್ತು. ಕಾರ್ ನೋಡಿ ನಾನು ತುಂಬ ಗಾಬರಿಯಾದೆ. ಅನೇಕ ಬಾರಿ ಕೆಲವೊಂದು ಹುಚ್ಚುಚ್ಚಾಗಿ ಆಡುವ ಕಸ್ಟಮರ್ಗಳು ವೇಟರ್ಗಳ ಹಿಂದೆ ಬೀಳುತ್ತಾರೆ. ಹೆದರಿಕೆಯಿಂದ ನಾನು ಹಿಂದೆ ತಿರುಗಿದಾಗ ರಂಜಿತ್ ನಿಂತಿದ್ದರು. ನನಗೆ ಕೇಳಿದರು, ಮಿಸ್ ಅನಿಶಾ, ನೀವು ಹಾಸ್ಟೆಲ್ಗೆ ಹೇಗೆ ಹೋಗುವಿರಿ? ಆಗ ನಾನು ಹೇಳಿದೆ, ಸರ್, ಹಾಸ್ಟೆಲ್ ಇಲ್ಲಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿದಿನ ಇದೇ ಸಮಯ ನನ್ನ ಡ್ಯೂಟಿ ಮುಗಿಯುತ್ತದೆ. ನನಗೆ ಹೋಗಲು ಯಾವುದೇ ಗಾಡಿ ವ್ಯವಸ್ಥೆ ಇಲ್ಲ. ಆದ್ದರಿಂದ ನಾನು ನಡೆದುಕೊಂಡೇ ಹೋಗುತ್ತೇನೆ. ಆಗ ರಂಜಿತ್ ಅಚ್ಚರಿಗೊಂಡು ನನ್ನ ಕಡೆ ನೋಡಿದನು ಮತ್ತು ಹೇಳಿದನು, ನನ್ನ ಕಾರ್ನಲ್ಲಿ ಬಂದು ಕುಳಿತುಕೊಳ್ಳಿ. ನಾನು ನಿಮ್ಮನ್ನು ಹಾಸ್ಟೆಲಿಗೆ ಡ್ರಾಪ್ ಮಾಡುತ್ತೇನೆ. ನಾನು ಅವರ ಜೊತೆ ಏನು ಮಾತನಾಡದೆ ಕುಳಿತುಕೊಂಡೆ. ನನಗೆ ಅವನ ಮೇಲೆ ಹೇಗೆ ಭರವಸೆ ಮೂಡಿತೋ ಗೊತ್ತಿಲ್ಲ. ಇಷ್ಟೊಂದು ಶ್ರೀಮಂತ ವ್ಯಕ್ತಿ ನನ್ನಂಥ ಬಡ ಹುಡುಗಿಯ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರುವುದಿಲ್ಲ. ಯೂನಿವರ್ಸಿಟಿಯ ಗೇಟ್ನ ಹೊರಗಡೆ ಕಾರು ನಿಲ್ಲಿಸಿ ಹೇಳಿದನು, ನೀನು ಇದೇ ಯೂನಿವರ್ಸಿಟಿಯ ಹಾಸ್ಟೆಲ್ನಲ್ಲಿ ಇರುತ್ತೀಯ ಅಲ್ವೇ? ನಾನು ಅವನನ್ನು ನೋಡಿ ಮುಗುಳು ನಗುತ್ತಾ ಕೃತಜ್ಞತಾ ಭಾವದಿಂದ ನಾನು ಅವನಿಗೆ ಹೇಳಿದೆ, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಡ್ರಾಪ್ ಆ್ಯಂಡ್ ಟಿಪ್ಸ್. ಗುಡ್ ನೈಟ್. ರಂಜಿತ್ ನನ್ನನ್ನು ನೋಡಿ ಮುಗುಳು ನಗುತ್ತಿದ್ದ. ನಾನು ಕಾರಿನಿಂದ ಇಳಿದು ಹಾಸ್ಟೆಲ್ ಕಡೆ ಹೊರಟು ಬಂದೆ. ಒಮ್ಮೆ ಹಿಂತಿರುಗಿ ನೋಡಿದಾಗ ರಂಜಿತ್ ಅಲ್ಲೇ ನಿಂತು ನಾನು ಒಳಕ್ಕೆ ಹೋಗುವುದನ್ನೇ ನೋಡುತ್ತಿದ್ದ.
ಇಂದು ನನಗೆ ತುಂಬ ಸುಸ್ತಾಗಿ ಹೋಗಿತ್ತು. ಆದರೆ ನನಗೆ ಗೊತ್ತಿಲ್ಲ, ರಂಜಿತ್ನ ನೆನಪೇ ಕಾಡುತ್ತಿತ್ತು. ಅವನ ಬಗ್ಗೆ ಯೋಚಿಸಿ ಮುಗುಳು ನಗುತ್ತಿದ್ದೆ. 10,000ಗಳಿಂದ ನನಗೆ ತುಂಬ ಸಹಾಯವಾಗುತ್ತಿತ್ತು. ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಓದುತ್ತಿದ್ದೆ. ತುಂಬ ಕಷ್ಟಪಟ್ಟು ನನ್ನ ಖರ್ಚು ವೆಚ್ಚಗಳನ್ನು ಸರಿದೂಗಿಸುತ್ತಿದ್ದೆ. ನನ್ನ ಸ್ಯಾಲರಿ ಖರ್ಚಿಗೆ ಸಾಲುತ್ತಿರಲಿಲ್ಲ. ಟಿಪ್ಸ್ನಿಂದಲೇ ನನ್ನ ಹೆಚ್ಚಿನ ಖರ್ಚು ವೆಚ್ಚಗಳು ಸಾಗುತ್ತಿದ್ದವು. ನನ್ನ ಕಣ್ಣಿಗೆ ಯಾವಾಗ ನಿದ್ದೆ ಹತ್ತಿತ್ತೋ ಗೊತ್ತಾಗಲಿಲ್ಲ. ಕನಸಿನಲ್ಲಿ ತೇಲಾಡಿದೆ. ಬೆಳಿಗ್ಗೆ ಎದ್ದು ನನ್ನ ಕ್ಲಾಸ್ಗೆ ಎದ್ದು ಬಂದಿದ್ದೆ. ನನ್ನ ಮನದಲ್ಲಿ ಪದೇ ಪದೇ ರಂಜಿತ್ ನೆನಪು ಕಾಡುತ್ತಿತ್ತು. ಕ್ರೆಡಿಟ್ ಕಾರ್ಡ್ನಲ್ಲಿ ನಾನು ಅವನ ಪೂರ್ಣ ಹೆಸರನ್ನು ನೋಡಿಕೊಂಡಿದ್ದೆ. ರಂಜಿತ್ ರೈ. ಇಂಟರ್ನೆಟ್ನಲ್ಲಿ ಅವರ ಬಗ್ಗೆ ಸರ್ಚ್ ಮಾಡಿದಾಗ ಅವರು ಬಹುದೊಡ್ಡ ರೆಸ್ಟೋರೆಂಟ್ನ ಮಾಲೀಕರಾಗಿದ್ದರು. ಅವರ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಇಡೀ ದೇಶದ ತುಂಬೆಲ್ಲ ಹರಡಿದೆ. ಆದರೆ ಅವರು ತಮ್ಮ ರೆಸ್ಟೋರೆಂಟ್ಗೆ ಹೋಗದೆ ನಮ್ಮ ಇಲ್ಲಿಯ ರೆಸ್ಟೋರೆಂಟ್ಗೆ ಏಕೆ ಬಂದಿದ್ದರು? ಆಗ ಅವನ ಎಂಗೇಜ್ಮೆಂಟ್ ಮಂದಿರ ಎಂಬ ಹುಡುಗಿಯ ಜೊತೆ ಆಗಿದೆ ಎಂದು ಕಾಣಿಸಿತು. ಅವರಿಬ್ಬರು ಇವಳ ಹೆಸರನ್ನು ಹೇಳಿಕೊಂಡು ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡಿದ್ದೆ. ಇವರಿಬ್ಬರ ತುಂಬ ಫೋಟೋಗಳು ಇಂಟರ್ನೆಟ್ನಲ್ಲಿ ಇದ್ದವು. ಮಂದಿರ ಕೂಡ ತುಂಬ ಶ್ರೀಮಂತೆಯಂತೆ ಕಾಣುತ್ತಿದ್ದಳು. ನಾನು ನನ್ನ ತಲೆಯಿಂದ ರಂಜಿತ್ನ ವಿಷಯವನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಿದ್ದೆ. ನನ್ನಂಥ ಹುಡುಗಿಯನು ಅಂತಹ ದೊಡ್ಡ ಶ್ರೀಮಂತ ಏಕೆ ಇಷ್ಟಪಡುತ್ತಾನೆ? ನಾನು ತುಂಬ ಕಷ್ಟಪಟ್ಟು ಇಲ್ಲಿಯವರೆಗೆ ತಲುಪಿದ್ದೇನೆ ಮತ್ತು ಈಗಲೂ ಸಹ ಓದುತ್ತಿದ್ದೇನೆ. ಇಲ್ಲಾಂದರೆ ನಾನೊಬ್ಬಳು ರೈತನ ಮಗಳು. ಹಳ್ಳಿಯಲ್ಲಿ ಅಮ್ಮ ಒಬ್ಬಳೇ ಇರುತ್ತಾಳೆ. ಅವಳು ಹೊಲವನ್ನು ನೋಡಿಕೊಳ್ಳುತ್ತಾಳೆ. ಅಮ್ಮನ ನೆನಪಾಗುತ್ತಿದ್ದಂತೆ ಮನಸ್ಸು ಭಾರವಾಗತೊಡಗಿತ್ತು. ಕ್ಲಾಸ್ ಮುಗಿಯುತ್ತಿದ್ದಂತೆ ನಾನು ಓಡುತ್ತಾ ರೆಸ್ಟೋರೆಂಟ್ಗೆ ಕೆಲಸ ಮಾಡಲು ಬಂದಿದ್ದೆ. ಬಂದು ತಲುಪಲು 5 ನಿಮಿಷ ತಡವಾಗಿತ್ತು. ಆಗ ಮ್ಯಾನೇಜರ್ ನನ್ನನ್ನು ಕರೆದು ಹೇಳಿದರು, ಸರಿಯಾದ ಸಮಯಕ್ಕೆ ಬರಬೇಕು ಎಂದು ನಿನಗೆ ಎಷ್ಟು ಬಾರಿ ಹೇಳಬೇಕು? ಏಕೆಂದರೆ ಕಸ್ಟಮರ್ ಬರುವುದಕ್ಕಿಂತ ಮೊದಲು ಎಲ್ಲವೂ ತಯಾರಾಗಿರಬೇಕು. ಆಗ ನಾನು ಹೇಳಿದೆ, ಸಾರಿ ಸರ್, ನಾನು ಕಾಲೇಜ್ ಮುಗಿಯುತ್ತಿದ್ದಂತೆ ಓಡುತ್ತಾ ಇಲ್ಲಿಗೆ ಬಂದೆ. ನಿಮಗಂತೂ ಗೊತ್ತೇ ಇದೆ, ನಾನೊಬ್ಬಳು ಸ್ಟೂಡೆಂಟ್. ಆಗ ಮ್ಯಾನೇಜರ್ ಹೇಳಿದರು, ನೋಡು, ಇದು ಪ್ರೊಫೆಷನಲ್ ಜಾಗವಾಗಿದೆ. ನಾನು ಈ ರೀತಿಯ ಹುಡುಗಿಯನ್ನು ಕೆಲಸದಲ್ಲಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ನೀನು ಬೇರೆಲ್ಲಾದರೂ ಹೋಗಿ ಕೆಲಸವನ್ನು ಹುಡುಕು. ಮ್ಯಾನೇಜರ್ ಅವರ ಮಾತು ಕೇಳಿ ನಾನು ಗರಬಡಿದವಳಂತೆ ನಿಂತೆ. 1 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕ್ಷಣ ಮಾತ್ರದಲ್ಲಿ ಅವರು ನನ್ನನ್ನು ಕೆಲಸದಿಂದ ತೆಗೆದುಹಾಕಿದರು. ಆಗ ನಾನು ಹೇಳಿದೆ, ಸರ್, ನಾನು ಕೇವಲ 5 ನಿಮಿಷ ಲೇಟಾಗಿ ಬಂದಿದ್ದೇನೆ. ಆದರೆ ಪ್ರತಿದಿನ ನಾನು ಕೆಲಸ ಮುಗಿದ ಮೇಲೆಯೂ ತುಂಬ ಹೊತ್ತಿನವರೆಗೆ ಇರುತ್ತೇನೆ. ನಿಮಗೂ ಗೊತ್ತು, ಪ್ರತಿದಿನ ನಾನು ಹೋಗುವಾಗ 2 ರಿಂದ 3 ಗಂಟೆಯಾಗುತ್ತದೆ ಮತ್ತು ಪೂರ್ತಿ ಕೆಲಸ ಮುಗಿಸಿಯೇ ನಾನು ಇಲ್ಲಿಂದ ಹೊರಡುತ್ತೇನೆ. ಹೀಗಿದ್ದರೂ ನೀವು ನನ್ನನ್ನು ಏಕೆ ಕೆಲಸದಿಂದ ತೆಗೆಯುತ್ತಿದ್ದೀರಿ? ಈ ಕೆಲಸ ನನಗೆ ತುಂಬ ಅವಶ್ಯಕವಾಗಿದೆ. ಇದು ಹೊರಟು ಹೋದರೆ ನಾನು ನನ್ನ ಓದಿನ ಖರ್ಚನ್ನು ಹೇಗೆ ನಿಭಾಯಿಸುವುದು? ಆಗ ಮ್ಯಾನೇಜರ್ ಹೇಳಿದರು, ನಿನ್ನ ಈ ಆ್ಯಟಿಟ್ಯೂಡ್ನಿಂದಾಗಿ ನಿನಗೆ ಎಲ್ಲಿಯೂ ಕೆಲಸ ದೊರೆಯುವುದಿಲ್ಲ. ಇದನ್ನು ಕೇಳಿ ನನ್ನ ಕಣ್ಣಿನಲ್ಲಿ ಕಣ್ಣೀರಿಳಿಯಿತು. ನಾನು ಹೋಟೆಲ್ ಮ್ಯಾನೇಜ್ಮೆಂಟನ್ನೇ ಆಯ್ಕೆ ಮಾಡಿಕೊಂಡು ಓದುತ್ತಿದ್ದೆ. ಈ ಕೆಲಸವನ್ನು ನಾನು ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಸಹ ತೋರಿಸಬಹುದಾಗಿತ್ತು. 1 ವರ್ಷದ ನನ್ನ ಓದು ಬಾಕಿ ಇತ್ತು. ಈಗ ನಾನೇನು ಮಾಡಲಿ? ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ನಾನು ಹೀಗೆ ಅಳುತ್ತಾ ನಡೆದುಕೊಂಡು ಮನೆ ಕಡೆಗೆ ಬರತೊಡಗಿದೆ. ಯಾರೋ ನನ್ನನ್ನು ಹಿಂಬಾಲಿಸುತ್ತಿರುವಂತೆ ಅನಿಸಿತು. ಹಿಂತಿರುಗಿ ನೋಡಿದಾಗ ಅಲ್ಲಿ ಯಾರೂ ಕಾಣಿಸಲಿಲ್ಲ. ನಾನು ಮುಂದೆ ನಡೆದುಕೊಂಡು ಬಂದೆ. ಆದರೆ ಪದೇ ಪದೇ ನನಗೆ ಯಾರೋ ನನ್ನನ್ನು ಅಬ್ಸರ್ವ್ ಮಾಡುತ್ತಿರುವಂತೆ ಅನಿಸಿತು. ಆಗ ನಾನು ಯೋಚಿಸಿದೆ, ಇಂದು ನನ್ನ ಪರಿಸ್ಥಿತಿ ಇಷ್ಟೊಂದು ಕೆಟ್ಟದಾಗಿದೆ. ಬಹುಶಃ ಅದಕ್ಕೆ ಇರಬಹುದು ನನಗೆ ಈ ರೀತಿ ಅನುಭವವಾಗುತ್ತಿದೆ. ರಸ್ತೆ ಮಧ್ಯದಲ್ಲಿ ಪೂರ್ವಿಯ ಫೋನ್ ಕೂಡ ಬಂದಿತ್ತು. ನಾನು ಫೋನ್ನಲ್ಲಿ ಅಳುತ್ತಾ ಹೇಳುತ್ತಿದ್ದೆ, ನಾನು ಈ ರೆಸ್ಟೋರೆಂಟ್ನಲ್ಲಿ 1 ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ. ಆದರೂ ಅವರು ನನ್ನನ್ನು ಒಂದು ಕ್ಷಣದಲ್ಲಿ ಈ ರೆಸ್ಟೋರೆಂಟ್ನಿಂದ ತೆಗೆದುಹಾಕಿದರು. ಆಗ ಅವಳು ಹೇಳಿದಳು, ವಿಷಯ ಬೇರೇನೋ ಇದೆ. ಮ್ಯಾನೇಜರ್ಗೆ ಯಾರದೋ ಫೋನ್ ಬಂದಿತ್ತು. ಅದಾದ ಮೇಲೆ ಅವರು ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿದರು. ಅವಳ ಮಾತು ಕೇಳಿ ನಾನು ದಂಗಾಗಿ ಹೋದೆ. ಅಷ್ಟಕ್ಕೂ ಯಾರು ನನ್ನ ಬಗ್ಗೆ ಮ್ಯಾನೇಜರಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಈಗಷ್ಟೇ ಕೆಲವು ದಿನಗಳ ಹಿಂದೆ ಕೆಲವು ಜನ ಹುಡುಗರು ನನ್ನೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದರು. ನಾನು ಅವರಿಗೆ ತುಂಬ ಬೈದಿದ್ದೆ. ಬಹುಶಃ ಇದೇ ಕಾರಣವೇನೋ, ಏಕೆಂದರೆ ಆ ದಿನ ಒಂದು ದೊಡ್ಡ ದುರ್ಘಟನೆ ನಡೆದಿತ್ತು. ಇದಾದ ಮೇಲೆ ಮ್ಯಾನೇಜರ್ 1 ಗಂಟೆಗೆ ನನಗೆ ಮನೆಗೆ ಹೋಗಲು ಹೇಳಿದ್ದರು. ನಾನು ಹಾಸ್ಟೆಲ್ಗೆ ಮರಳಿ ಬಂದಿದ್ದೆ. ತುಂಬ ಚಿಂತೆಗೊಳಗಾಗಿದ್ದೆ. ನಾಳೆಯಿಂದ ನಾನು ಹೊಸ ಕೆಲಸ ಹುಡುಕಬೇಕಾಗಿತ್ತು. ಇಲ್ಲ ಅಂದರೆ ನನ್ನ ಓದಿನ ಖರ್ಚಿಗೆ ಏನು ಮಾಡೋದು? ಆಗ ನನ್ನ ಮೊಬೈಲ್ಗೆ ಯಾರದೋ ಕಾಲ್ ಬಂತು. ನಾನು ಫೋನ್ ಪಿಕ್ ಮಾಡಿದಾಗ ಅವರು ಹೇಳಿದರು, ನಾನು ಸೂರಜ್, ನಿನ್ನೆ ನಿಮ್ಮ ರೆಸ್ಟೋರೆಂಟ್ಗೆ ಬಂದಿದ್ದೆ. ಆಗ ನಾನು ಹೇಳಿದೆ, ಐ ಆಮ್ ಸಾರಿ ಸರ್, ಇಂದು ನಾನು ರೆಸ್ಟೋರೆಂಟ್ನಲ್ಲಿ ಇಲ್ಲ. ಇಂದು ನಿಮಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಅವನು ಹೇಳಿದ, ನೀವು ತುಂಬ ಚೆನ್ನಾಗಿ ನಮಗೆ ಸರ್ವ್ ಮಾಡಿದ್ರಿ. ಆಗ ನಾನು ಹೇಳಿದೆ, ಸರ್, ಯಾರೋ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿರಬೇಕು. ಆಗ ಅವನು ಹೇಳಿದ, ನೀವೇನು ಚಿಂತೆ ಮಾಡಬೇಡಿ, ನಾನು ರಂಜಿತ್ನಲ್ಲಿ ಮಾತನಾಡಿ ನೋಡುತ್ತೇನೆ. ಬಹುಶಃ ಅವನ ಹೋಟೆಲಲ್ಲಿ ನಿಮಗೆ ಯಾವುದಾದ್ರೂ ಕೆಲಸ ದೊರೆಯಬಹುದು.
ನನಗೆ ಕೆಲಸ ಅವಶ್ಯವಾಗಿ ಬೇಕೇ ಬೇಕು ಎಂದು ಹೇಳಿದೆ. ಮತ್ತೆ ಅರ್ಧ ಗಂಟೆಯ ನಂತರ ಸೂರಜ್ನ ಫೋನ್ ಬಂತು. ಇಂಟರ್ವ್ಯೂ ನೀಡಲು ನಾನು ಕಳಿಸಿದ ಅಡ್ರೆಸ್ಗೆ ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಬಿಡಿ ಎಂದು ಅವನು ಹೇಳಿದ. ನಾನು ತಕ್ಷಣ ಅಲ್ಲಿಂದ ಇಂಟರ್ವ್ಯೂ ನೀಡಲು ಹೊರಟು ಬಂದೆ ಮತ್ತು ಯೋಚಿಸಿದೆ, ಸೂರಜ್ನಿಗೆ ನನ್ನ ಫೋನ್ ನಂಬರ್ ಹೇಗೆ ದೊರೆಯಿತು? ನಾನಂತೂ ನನ್ನ ನಂಬರ್ ಅವರಿಗೆ ಕೊಟ್ಟಿರಲಿಲ್ಲ. ಅರ್ಧ ಗಂಟೆಯಲ್ಲಿ ಇಂಟರ್ವ್ಯೂ ಕೂಡ ಅರೇಂಜ್ ಮಾಡಿದರು. ನನಗೆ ತುಂಬ ವಿಚಿತ್ರವೆನಿಸಿತ್ತು. ಆದರೆ ಮುಂದೆ ನನಗೆ ಏನೋ ಕಾದಿದೆ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ಹಾಗೆ ಯೋಚಿಸುತ್ತಾ ಯೂನಿವರ್ಸಿಟಿ ಗೇಟಿಂದ ಹೊರ ಬಂದಾಗ ನನಗೆ ಮತ್ತೊಂದು ಆಘಾತ ಕಾದಿತ್ತು. ಗೇಟ್ನ ಎದುರು ರಂಜಿತ್ ನಿಂತಿದ್ದನು. ನಾನು ಚಕಿತಳಾಗಿ ಅವನನ್ನೇ ನೋಡತೊಡಗಿದೆ. ಅವನು ಹೇಳಿದನು, ನಾನು ನಿಮಗಾಗಿ ಕಾಯುತ್ತಿದ್ದೆ, ಬನ್ನಿ ಕಾರಲ್ಲಿ ಬಂದು ಕುಳಿತುಕೊಳ್ಳಿ. ಆಗ ನಾನು ಹೇಳಿದೆ, ಇಂಟರ್ವ್ಯೂ ನೀಡಲು ನಾನು ಈ ಅಡ್ರೆಸ್ಗೆ ಹೋಗಬೇಕು. ಆಗ ಅವನು ನಗುತ್ತಾ ಹೇಳಿದನು, ಇದು ನನ್ನದೇ ಕಂಪನಿ. ರಂಜಿತ್ನ ಜೊತೆ ಇಂದು ನನಗೆ ಒಂದು ವಿಚಿತ್ರ ರೀತಿಯ ಫೀಲ್ ಆಗುತ್ತಿತ್ತು. ರಂಜಿತ್ ತನ್ನಷ್ಟಕ್ಕೆ ತಾನು ಮುಗುಳು ನಗುತ್ತಿದ್ದ ಮತ್ತು ಆಕಸ್ಮಿಕವಾಗಿ ಹೇಳಿದ, ನನ್ನನ್ನು ಕ್ಷಮಿಸು, ನನ್ನಿಂದಾಗಿ ನಿಮ್ಮ ಕೆಲಸ ಹೊರಟು ಹೋಯಿತು. ಅವನ ಮಾತು ಕೇಳಿ ನಾನು ನಿಜಕ್ಕೂ ಶಾಕ್ ಆದೆ. ಆಗ ನಾನು ಹೇಳಿದೆ, ನೀವು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರಿ ಅಲ್ವಾ? ಆಗ ರಂಜಿತ್ ಮುಗುಳು ನಗುತ್ತಾ ಹೇಳಿದ, ನಿಮ್ಮ ಮ್ಯಾನೇಜರ್ಗೆ ಫೋನ್ ಮಾಡಿ. ನಾನು ಹೆಚ್ಚೇನು ಹೇಳಲಿಲ್ಲ. ಹೇಳಿದ್ದು ಇಷ್ಟೇ, ಆ ಹುಡುಗಿಯನ್ನು ಕೆಲಸದಿಂದ ತೆಗೆದುಹಾಕಿ ಎಂದಿದ್ದೆ. ಈಗ ನನಗೆ ತುಂಬ ಕೋಪ ಬಂತು ಮತ್ತು ಹೇಳಿದೆ, ನೀವು ಹೀಗೇಕೆ ಮಾಡಿದ್ರಿ? ನಿನ್ನೆ ನಾನು ನಿಮಗೆ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ದೆ. ಕಂಪ್ಲೇಂಟ್ ಮಾಡಬೇಕೆಂದರೆ ನನ್ನ ಬಳಿ ಹೇಳಬಾರದಿತ್ತೆ? ಹೇಗಿದ್ದರೂ ನನ್ನ ಮೂಡು ಮೊದಲೇ ಹಾಳಾಗಿತ್ತು. ರಂಜಿತ್ನ ಮಾತಿನಿಂದ ಇನ್ನೂ ಹಾಳಾಗಿ ಹೋಯಿತು. ಆಗ ಅವನು ಅರ್ಥ ಮಾಡಿಕೊಂಡವನಂತೆ ಹೇಳಿದ, ಈಗ ನಿಮ್ಮ ಇಂಟರ್ವ್ಯೂ ಇದೆ, ಮೂಡ್ ಹಾಳು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಇಲ್ಲಾಂದರೆ ಜಾಬ್ ದೊರೆಯುವುದಿಲ್ಲ. ಆಗ ನಾನು ಹೇಳಿದೆ, ನನ್ನನ್ನು ಕೆಲಸದಿಂದ ತೆಗೆದುಹಾಕಿರುವ ಕ್ರೆಡಿಟ್ ಕೂಡ ನಿಮಗೆ ಹೋಗುತ್ತದೆ. ಆಗ ರಂಜಿತ್ ಹೇಳಿದ, ನಿಮ್ಮ ಮ್ಯಾನೇಜರ್ ನಿಮ್ಮನ್ನು ರಾತ್ರಿ 2 ಗಂಟೆಗೆ ಕೆಲಸದಿಂದ ಬಿಡುತ್ತಾನೆ ಮತ್ತು ನೀವು ಪ್ರತಿದಿನ ಆ ಸರಿ ರಾತ್ರಿಯಲ್ಲಿ 2 ಕಿಲೋಮೀಟರ್ ನಡೆದೇ ಹೋಗುತ್ತೀರಾ. ಕಾರ್ನಲ್ಲಿ ಹೋಗುವ ಕಸ್ಟಮರ್ಗಳು ನಿಮ್ಮ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ, ನಿಮ್ಮನ್ನು ನೋಡಿ ಛೇಡಿಸುತ್ತಾರೆ. ಎಂದಾದರೂ ಒಂದು ದಿನ ನೀವು ತೊಂದರೆಗೆ ಸಿಲುಕಿಕೊಳ್ಳಬಹುದು. ಇಷ್ಟೊಂದು ಒಳ್ಳೆಯ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುತ್ತಿದ್ದೀರಾ, ನಿಮಗೆ ವೇಟರಾಗಿ ಕೆಲಸ ಮಾಡುವ ಅವಶ್ಯಕತೆಯಾದರೂ ಏನಿದೆ? ಕನಸುಗಳು ದೊಡ್ಡದಾಗಿದ್ದರೆ ಮಾತ್ರ ಅತಿ ಎತ್ತರಕ್ಕೆ ತಲುಪಲು ಸಾಧ್ಯ, ಇಲ್ಲವಾದರೆ ಇದರಲ್ಲೇ ಮುಳುಗಿರಬೇಕಾಗುತ್ತದೆ. ರಂಜಿತ್ನ ಮಾತು ಕಹಿ ಎನಿಸಿದರೂ ಅವನು ಸತ್ಯವನ್ನೇ ಹೇಳುತ್ತಿದ್ದ. ನಾನು ಶಾಂತಳಾದೆ ಮತ್ತು ದೀರ್ಘ ನಿಟ್ಟುಸಿರು ಬಿಟ್ಟೆ. ಸ್ವತಃ ರಂಜಿತ್ನೇ ನನ್ನ ಇಂಟರ್ವ್ಯೂ ತೆಗೆದುಕೊಂಡಿದ್ದನು. ನನಗೆ ರಿಸೆಪ್ಷನ್ನಲ್ಲಿ ಒಳ್ಳೆಯ ಕೆಲಸ ದೊರೆತಿತ್ತು ಮತ್ತು ಹೇಳಿದನು, ನಿಮ್ಮ ಓದು ಮುಗಿದ ಮೇಲೆ ನೀವು ಮ್ಯಾನೇಜರ್ ಆಗಿ ಕೆಲಸ ಮಾಡಬೇಕೆಂದು ನಾನು ಇಷ್ಟಪಡುತ್ತೇನೆ. ಅವನು ಮತ್ತೆ ನನ್ನ ಕಡೆ ನೋಡುತ್ತಾ ನಗುತ್ತಾ ಹೇಳಿದನು, ಇನ್ನು ಮುಂದೆ ನೀವು ಹಾಸ್ಟೆಲ್ನಲ್ಲಿ ಇರುವ ಅವಶ್ಯಕತೆ ಇಲ್ಲ. ನನ್ನ ಹೋಟೆಲ್ನಲ್ಲಿ ಸ್ಟಾಫ್ಗಳಿಗೆ ಉಳಿಯುವ ವ್ಯವಸ್ಥೆ ಇರುತ್ತದೆ. ನಿಮಗಾಗಿ ಒಂದು ಕಾರ್ನ ವ್ಯವಸ್ಥೆ ಮಾಡುತ್ತೇನೆ. ಬೆಳಿಗ್ಗೆ ನೀವು ಕಾಲೇಜಿಗೆ ಹೋಗಿ ಬರುವಾಗ ಅದೇ ಕಾರ್ನಲ್ಲಿ ಬನ್ನಿ. ನಾನು ಅವನ ಕಡೆ ನೋಡುತ್ತಾ ಹೇಳಿದೆ, ಥ್ಯಾಂಕ್ ಯು ಸರ್. ಆಗ ಅವನು ಹೇಳಿದ, ನೀವು ನನಗೆ ರಂಜಿತ್ ಎಂದು ಹೆಸರು ಹೇಳಿ ಕರೆಯಬಹುದು. ಇಷ್ಟು ಹೇಳಿ ಅವನು ಹಸ್ತವಲಾಘವಕ್ಕಾಗಿ ತನ್ನ ಕೈಯನ್ನು ಮುಂದೆ ಚಾಚಿದ. ನಾನು ಅವನಿಗೆ ಕೈ ನೀಡಿದಾಗ ಅವನು ನಿಧಾನವಾಗಿ ಹ್ಯಾಂಡ್ಶೇಕ್ ಮಾಡಿದನು. ಹೋಟೆಲ್ ಮ್ಯಾನೇಜರ್ ನನಗೆ ನನ್ನ ಕೆಲಸವೇನೆಂದು ತೋರಿಸಿಕೊಟ್ಟಿದ್ದ. ಇಂದು ಪ್ರಥಮ ಬಾರಿಗೆ ನಾನು ರಿಸೆಪ್ಷನ್ನಲ್ಲಿ ಕುಳಿತುಕೊಂಡಿದ್ದೆ. ನನ್ನ ಶಿಫ್ಟ್ ಮುಗಿದ ಮೇಲೆ ನಾನು ನನ್ನ ಕೋಣೆಗೆ ಬಂದೆ. ಆಗ ನಾನು ಯೋಚಿಸಿದೆ, ಒಂದು ಕ್ಷಣದಲ್ಲಿ ನನ್ನ ಜೀವನ ಎಲ್ಲಿಂದ ಎಲ್ಲಿಗೆ ಬಂತು? ನನ್ನ ಸ್ಯಾಲರಿ ಕೂಡ ಹೆಚ್ಚಾಗಿತ್ತು. ರಂಜಿತ್, ನಿನ್ನ ಸಂಬಳ ಎಷ್ಟು ಎಂದು ಕೇಳಿದ್ದ. ಆಗ ನಾನು ಹೇಳಿದೆ, ನನ್ನ ಸ್ಯಾಲರಿಯ ಜೊತೆಗೆ ಮೇಲಿಂದ ಟಿಪ್ಸ್ ಸಂಪಾದನೆ ಕೂಡ ಬರುತ್ತದೆ. ತಿಂಗಳಿಗೆ 30,000 ರೂಪಾಯಿ ದುಡಿಯುತ್ತೇನೆ. ಅವನು ನನ್ನನ್ನು ನೋಡುತ್ತಾ ನಗುತ್ತಾ ಹೇಳಿದನು, ಇಲ್ಲಿ ನಿಮಗೆ ತಿಂಗಳಿಗೆ 50,000 ಸಂಬಳ ಕೊಡುತ್ತೇನೆ, ಆಗಬಹುದಲ್ಲವೇ? ಅವನ ಮಾತು ಕೇಳಿ ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಕಣ್ಣರಳಿಸಿ ನೋಡುತ್ತಿದ್ದೆ. ಇಲ್ಲಿ ನನಗೆ ಕಸ್ಟಮರ್ಗಳ ಕೆಟ್ಟ ದೃಷ್ಟಿಯನ್ನು ಸಹ ಎದುರಿಸುವ ಕಾಟ ತಪ್ಪಿತ್ತು. ಕುಳಿತುಕೊಂಡು ಮಾಡುವ ಕೆಲಸವಾಗಿತ್ತು. ಕುಳಿತೇ ನಾನು ಅಭ್ಯಾಸ ಕೂಡ ಮಾಡಬಹುದಾಗಿತ್ತು. ಹೀಗೆ ಯೋಚಿಸುತ್ತಾ ನಾನು ನಿದ್ದೆ ಹೋದೆ. ಹೀಗೆ 2-3 ದಿನ ಎಲ್ಲವೂ ಚೆನ್ನಾಗಿ ನಡೆಯಿತು. ಈಗ ನಾನು ಎಲ್ಲ ಕೆಲಸವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೆ. ನನಗೆ ತುಂಬ ಖುಷಿಯಾಗುತ್ತಿತ್ತು. ಒಂದು ದಿನ ರಾತ್ರಿ ನಾನು ಮಲಗಲು ಹೋದಾಗ ತಕ್ಷಣ ರಂಜಿತ್ನ ಕಾಲ್ ಬಂತು ಮತ್ತು ಹೇಳಿದನು, ಈಗಲೇ ತಕ್ಷಣ ಪ್ರೆಸಿಡೆನ್ಸಿ ಸೂಟ್ಗೆ ಬನ್ನಿ ಎಂದನು. ಆಗ ನಾನು ಹೇಳಿದೆ, ಸರ್, ನನ್ನ ಶಿಫ್ಟ್ ಮುಗಿದು ಹೋಗಿದೆ, ನಾನು ಮಲಗಲು ಹೋಗುತ್ತಿದ್ದೇನೆ. ಆಗ ಅವನು ಹೇಳಿದ, ನಾನು ಏನು ಹೇಳುತ್ತೇನೋ ಅಷ್ಟು ಮಾಡಿ. ನಾನು ನಿಮ್ಮ ಬಾಸ್. ರಂಜಿತ್ನ ಮೇಲೆ ಇಂದು ನನಗೆ ತುಂಬ ಸಿಟ್ಟು ಬಂತು. ನಾನು ಇಲ್ಲಿರುವುದರಿಂದ ಇದೇ ನನಗೆ ಒಂದು ದೊಡ್ಡ ನಷ್ಟವಾಗಿತ್ತು. ತನಗೆ ಯಾವಾಗ ಬೇಕೋ ಆಗ ರಂಜಿತ್ ನನ್ನನ್ನು ಕೆಲಸಕ್ಕೆ ಕರೆಸಿಕೊಳ್ಳುತ್ತಿದ್ದ. ನಾಳೆ ನನಗೆ ಕ್ಲಾಸ್ ಇತ್ತು. ಅಲ್ಲಿಗೆ ಹೋಗಲು ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ರೆಸಿಡೆನ್ಸಿ ಸೂಟ್ಗೆ ಹೋದಾಗ ಬಾಗಿಲು ತೆರೆದಿತ್ತು. ನಾನು ಡೋರ್ ನಾಕ್ ಮಾಡಿ ಒಳಗಡೆ ಬಂದಾಗ ಕೋಣೆಯೊಳಗಿನ ದೃಶ್ಯವನ್ನು ನೋಡಿ ನಾನು ನಿಂತ ನೆಲವೇ ಕುಸಿದಂತಾಯಿತು. ರಂಜಿತ್ನಂತೂ ತನ್ನಲ್ಲಿ ಶಿಸ್ತನ್ನು ಕಾಪಾಡಿಕೊಂಡಿದ್ದ. ಎಲ್ಲ ಕಡೆಗೂ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ದವು, ಒಡೆದು ಚೂರಾಗಿದ್ದವು. ಕೋಣೆಯೊಳಗೆ ಯಾವುದೋ ಹೊಡೆದಾಟ ನಡೆದಿದೆ ಎನ್ನುವಂತೆ ತೋರುತ್ತಿತ್ತು. ರಂಜಿತ್ ಒಂದು ಕೋಣೆಯಲ್ಲಿ ಕೆಳಕ್ಕೆ ಕುಳಿತುಕೊಂಡಿದ್ದನು. ಅವನು ಬೆವರಿನಿಂದ ತೊಯ್ದು ಹೋಗಿದ್ದನು, ನಡುಗುತ್ತಿದ್ದನು. ನಾನು ಅವನ ಬಳಿಗೆ ಹೋದೆ. ಅವನ ಪರಿಸ್ಥಿತಿಯನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬಂದವು.
ಅಷ್ಟಕ್ಕೂ ಅವನಿಗೆ ಏನಾಗಿದೆ? ಈಗ ನನಗೆ ಅರ್ಥವಾಯಿತು. ಅಷ್ಟಕ್ಕೂ ಅವನು ಇಷ್ಟೊಂದು ಸರಿ ರಾತ್ರಿಯಲ್ಲಿ ನನ್ನನ್ನು ಏಕೆ ಕರೆದಿದ್ದಾನೆ ಎಂದು. ನಾನು ಟಿಶ್ಯೂ ಪೇಪರ್ ಎತ್ತಿಕೊಂಡು ಅವನ ಬೆವರನ್ನು ಒರೆಸತೊಡಗಿದೆ. ಅವನು ನಡುಗಬಾರದೆಂದು ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅವನ ದೇಹದಲ್ಲಿ ಎಲ್ಲಾದರೂ ಗಾಯವಾಗಿದೆಯೇ ಎಂದು ಪರಿಶೀಲಿಸಿದೆ. ತಕ್ಷಣ ನೀರನ್ನು ತೆಗೆದುಕೊಂಡು ಬಂದು ನೀರು ಕುಡಿಸಿದೆ. ಚಿಕ್ಕ ಮಕ್ಕಳಂತೆ ರಂಜಿತ್ ನೀರು ಕುಡಿಯುತ್ತಿದ್ದ ಮತ್ತು ತನ್ನ ಮೈ ಮೇಲೆ ನೀರನ್ನು ಚೆಲ್ಲಿಕೊಳ್ಳುತ್ತಿದ್ದ. ಅವನಿಗೆ ನಾನು ಆಸರೆಯಾಗಿ ಅವನನ್ನು ಎದ್ದು ನಿಲ್ಲಿಸಿದೆ. ಬನ್ನಿ, ಸೋಫಾದಲ್ಲಿ ಕುಳಿತುಕೊಳ್ಳಿ, ಕೆಳಕ್ಕೆ ಕುಳಿತುಕೊಳ್ಳಬೇಡ ಎಂದು ಹೇಳಿದೆ. ಅವನು ತುಂಬ ಸುಸ್ತಾದವನಂತೆ ಕಾಣುತ್ತಿದ್ದ. ರಂಜಿತ್, ನಾನು ಡಾಕ್ಟರನ್ನು ಕರೆಯಲೆ ಎಂದು ಕೇಳಿದೆ. ಆಗ ಅವನು ಹೇಳಿದ, ಬೇಡ ಅನಿಶಾ, ನೀವು ನನ್ನ ಜೊತೆಗಿರಿ ಸಾಕು. ಅವನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನನ್ನ ಕೈ ನೋವಾಗತೊಡಗಿತ್ತು. ಆದರೂ ನಾನು ಏನೂ ಹೇಳಲಿಲ್ಲ. ಬಹುಶಃ ಅವನಿಗೆ ನನ್ನ ಆಸರೆ ಬೇಕಾಗಿತ್ತು. ನಾನು ಅವನ ಭುಜವನ್ನು ಹಿಡಿದುಕೊಂಡು ಅವನ ಕೈಕಾಲುಗಳನ್ನು ನಿಧಾನವಾಗಿ ಒತ್ತತೊಡಗಿದೆ. ಆದರೆ ಅವನ ಶರೀರದ ಕಂಪನ ನಿಲ್ಲುವ ಲಕ್ಷಣ ತೋರಲಿಲ್ಲ. ಅವನ ಮುಖದಲ್ಲಿ ಗಾಬರಿ ಇತ್ತು. ತುಂಬ ಚಿಂತೆಗೊಳಗಾಗಿದ್ದ. ಅವನಿಗೆ ಏನಾಗಿತ್ತೋ ಗೊತ್ತಿಲ್ಲ. ಅವನಿಗೆ ಯಾವುದೋ ಅಟ್ಯಾಕ್ ಆಗಿರುವಂತೆ ತೋರುತ್ತಿತ್ತು. ಮಾನಸಿಕ ಕಾಯಿಲೆ ಇರಬಹುದು. ನನಗೆ ಏನೆಂದು ಅರ್ಥವಾಗಲಿಲ್ಲ. ನಾನು ರಂಜಿತ್ನ ಬದಿಯಲ್ಲಿ ಅವನನ್ನು ಅಂಟಿಕೊಂಡೇ ಕುಳಿತುಕೊಂಡಿದ್ದೆ. ನನಗೆ ತುಂಬ ನಿದ್ದೆ ಬರುತ್ತಿತ್ತು. ನಾನು ನಿದ್ದೆ ಮಾಡಬಾರದೆಂದು ತುಂಬ ಪ್ರಯತ್ನಿಸುತ್ತಿದ್ದೆ. ಆದರೆ ಯಾವಾಗ ನಾನು ರಂಜಿತ್ನ ಹೆಗಲ ಮೇಲೆ ತಲೆಯಿಟ್ಟು ಮಲಗಿಕೊಂಡೇನೋ ಗೊತ್ತಾಗಲಿಲ್ಲ. ರಂಜಿತ್ನಿಂದ ಹೊರಹೊಮ್ಮುತ್ತಿದ್ದ ಪರಿಮಳದಿಂದ ನನಗೆ ಯಾವ ನಶೆ ಏರಿ ನಿದ್ದೆ ಬಂತೋ ಗೊತ್ತಾಗಲಿಲ್ಲ. ಆಕಸ್ಮಿಕವಾಗಿ ಅವನ ಕಿರುಚಾಟದಿಂದ ನಾನು ನಿದ್ದೆಯಿಂದ ಎದ್ದೆ. ಆಗ ಅವನು ಸ್ವತಃ ಸೋಫಾದಲ್ಲಿ ಮಲಗಿಕೊಂಡಿರುವುದನ್ನು ನೋಡಿದೆ. ನನ್ನ ತಲೆಗೆ ಒಂದು ತಲೆದಿಂಬನ್ನು ಇಟ್ಟಿದ್ದ. ನಾನು ನೋಡಿದಾಗ ಬೆಡ್ನ ಬಳಿ ಪದೇ ಪದೇ ನಿಲ್ಲುತ್ತಾ ಚಡಪಡಿಸುತ್ತಿದ್ದನು. ಅವನು ಏನು ಮಾಡುತ್ತಿದ್ದಾನೆ ಎಂದು ನನಗೆ ಅರ್ಥವಾಗಲಿಲ್ಲ. ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ನಾನು ಓಡುತ್ತಾ ಅವನ ಬಳಿ ಹೋದೆ. ಹಿಂದಿನಿಂದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿಂತೆ. ನಮ್ಮಿಬ್ಬರ ನಡುವೆ 1 ಇಂಚಿನ ಗ್ಯಾಪ್ ಕೂಡ ಇರಲಿಲ್ಲ. ನಾನು ಕೇವಲ ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದೆ. ಅವನ ಶರೀರ ನಡುಗುತ್ತಿತ್ತು. ಆಕಸ್ಮಿಕವಾಗಿ ರಂಜಿತ್ ನನ್ನ ಕಡೆ ತಿರುಗಿದನು. ನನ್ನ ಮುಖದ ಮೇಲೆ ಕೈ ಇಡುತ್ತಾ ಹೇಳಿದನು, ಪ್ಲೀಸ್ ಅನಿಶಾ, ಇವತ್ತು ಒಂದೇ ದಿನ ನನ್ನ ಜೊತೆಗಿರಿ. ನನ್ನನ್ನು ಬಿಟ್ಟು ಹೋಗಬೇಡಿ. ನನಗೆ ನಿಮ್ಮ ಅವಶ್ಯಕತೆ ಇದೆ. ಅವನು ನನ್ನನ್ನು ತಬ್ಬಿಕೊಂಡಿದ್ದನು. ಯಾವುದೋ ನೋವಿನಿಂದ ಚಡಪಡಿಸುತ್ತಿದ್ದನು. ಇದರಿಂದ ನಾನು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವರ ತಲೆಯನ್ನು ತೀಡುತ್ತಿದ್ದೆ. ಈಗಲೂ ಅವನು ನಡುಗುತ್ತಿದ್ದನು. ಆಗ ನಾನು ಹೇಳಿದೆ, ರಂಜಿತ್, ಮಲಗಲು ಪ್ರಯತ್ನಿಸಿ, ನಡೆಯಿರಿ, ನಿಮ್ಮ ತಲೆಯನ್ನು ಒತ್ತುತ್ತೇನೆ. ನಾನು ಅವನನ್ನು ಹಾಸಿಗೆಗೆ ಕರೆದುಕೊಂಡು ಹೋದೆ. ಬೂಟನ್ನು ತೆಗೆಯದೆ ಹಾಸಿಗೆ ಮೇಲೆ ಹತ್ತಿದ. ಅವನಿಗೆ ಅವನ ಮೇಲೆ ಪ್ರಜ್ಞೆ ಇರಲಿಲ್ಲ. ಈಗಲೂ ಸೂಟು ಬೂಟ್ನಲ್ಲೇ ಇದ್ದ. ನಾನು ಅವನ ಸೂಟು ಬೂಟನ್ನೆಲ್ಲ ತೆಗೆದೆ ಮತ್ತು ಅವನಿಗೆ ನಿದ್ದೆ ಬರುವ ಹಾಗೆ ಮಸಾಜ್ ಮಾಡತೊಡಗಿದೆ. ಈ ಪ್ರಯತ್ನದಲ್ಲಿ ನಾನು ಅವನ ಸನಿಹ ಹೋದೆ. ರಂಜಿತ್ಗಂತೂ ಯಾವುದೇ ಪ್ರಜ್ಞೆ ಇರಲಿಲ್ಲ. ತಕ್ಷಣ ಅವನು ನನ್ನನ್ನು ತನ್ನ ಕಡೆ ಸೆಳೆದು ಅಪ್ಪಿಕೊಂಡನು. ಆದರೆ ಅವನು ತನ್ನ ಇತಿಮಿತಿಯನ್ನು ದಾಟಿರಲಿಲ್ಲ. ಏಕೆಂದರೆ ಅವನು ಮೊದಲೇ ಸಂಕಷ್ಟವನ್ನು ಎದುರಿಸುತ್ತಿದ್ದ. ಬಹುಶಃ ಅವನು ನನ್ನನ್ನು ಮೊದಲಿನಿಂದಲೇ ಪ್ರೀತಿಸುತ್ತಿದ್ದ. ಅವನು ತನ್ನೊಳಗೆ ಇರುವ ಯಾವುದೋ ರಾಕ್ಷಸನೊಂದಿಗೆ ಹೋರಾಡುತ್ತಿದ್ದ ಹಾಗೆ ತೋರುತ್ತಿದ್ದನು. ಏನಾಗಿದೆ ಎಂದು ನನಗೂ ಕೂಡ ಅರ್ಥವಾಗಲಿಲ್ಲ. ಆಗ ನಾನು ಮತ್ತೆ ನಿದ್ದೆ ಹೋದೆ. ನನಗೇನೂ ಅರ್ಥವಾಗಲಿಲ್ಲ. ಬೆಳಿಗ್ಗೆ ಎದ್ದಾಗ ಕೋಣೆಯ ಅವಸ್ಥೆ ನೋಡಿ ನಾನು ಶಾಕ್ ಆಗಿ ಹೋದೆ. ಅವನ ಕೋಣೆಯಲ್ಲಿ ಎಲ್ಲವೂ ಈಗ ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿತ್ತು. ಅಸ್ತವ್ಯಸ್ತವಾಗಿರುವ ಯಾವ ಚಿಹ್ನೆಯೂ ಅಲ್ಲಿ ಕಾಣಲಿಲ್ಲ. ನಾನು ಬೇಗ ಎದ್ದೆ ಮತ್ತು ನಾನು ನನ್ನ ಕೋಣೆಗೆ ಬಂದೆ. ಆಗ ಮ್ಯಾನೇಜರಿಂದ ಕಾಲ್ ಬಂತು. ಇಂದು ನೀವೇ ಡ್ಯೂಟಿ ಮಾಡಬೇಕು ಎಂದಾಗ ನಾನು ಹೇಳಿದೆ, ನಾನು ಯೂನಿವರ್ಸಿಟಿಗೆ ಹೋಗಬೇಕು ಎಂದಾಗ ಮ್ಯಾನೇಜರ್ ಹೇಳಿದ, ಇಂದು ನೀವು ಕಾಲೇಜಿಗೆ ರಜೆ ತೆಗೆದುಕೊಳ್ಳಿ. ಹಗಲಿನಲ್ಲಿ ಡ್ಯೂಟಿ ಮಾಡುವ ರಿಸೆಪ್ಷನ್ ಹುಡುಗಿಗೆ ತುಂಬ ಹುಷಾರಿಲ್ಲ. ಹಗಲಿನಲ್ಲಿ ರಿಸೆಪ್ಷನ್ ಖಾಲಿ ಬಿಡಲು ಸಾಧ್ಯವಿಲ್ಲ. ಪ್ಲೀಸ್, ಇವತ್ತು ಒಂದು ದಿನ ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ ಎಂದಾಗ ನಾನು ತಯಾರಾಗಿ ಕೆಳಗಡೆ ರಿಸೆಪ್ಷನ್ಗೆ ಬಂದೆ. ಆಗ ನನ್ನ ದೃಷ್ಟಿ ರಂಜಿತ್ ಮೇಲೆ ಬಿತ್ತು. ಅವನು ಸ್ಟಾಫ್ಗಳಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳುತ್ತಿದ್ದನು. ಅವನಿಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗಲಿಲ್ಲ. ನನ್ನನ್ನು ನೋಡಿದರೂ ನೋಡದ ಹಾಗೆ ತನ್ನ ಕ್ಯಾಬಿನ್ ಒಳಗೆ ಹೊರಟು ಹೋದನು. ನಾನು ವೇಟರ್ಗೆ ಕಾಲ್ ಮಾಡಿ ರಂಜಿತ್ಗೆ ಕಾಫಿ ತರಿಸಿದೆ. ಸ್ವಲ್ಪ ಹೊತ್ತಿನಲ್ಲಿ ಇಂಟರ್ಕಾಮ್ ಬಾರಿಸಿ ರಂಜಿತ ನನ್ನನ್ನು ಕ್ಯಾಬಿನ್ ಒಳಗೆ ಕರೆಸಿದನು. ನಾನು ಅವನ ಬಳಿ ಹೋಗಿ ನಿಂತು ಗುಡ್ ಮಾರ್ನಿಂಗ್ ಸರ್ ಎಂದು ಹೇಳಿದೆ. ನಾನು ನಿಮ್ಮ ಜೊತೆ ಮಾತನಾಡಬೇಕು. ನಿನ್ನೆ ರಾತ್ರಿ ನನಗೆ ಏನಾಗಿತ್ತೋ ಗೊತ್ತಿಲ್ಲ. ನನಗೆ ಒಮ್ಮೊಮ್ಮೆ ಹೀಗೆ ಆಗುತ್ತದೆ. ನನಗೆ ಭ್ರಮಣೆಯಾದಂತೆ ಆಗುತ್ತದೆ. ಒಬ್ಬ ರಾಕ್ಷಸನನ್ನು ನೋಡಿದಂತೆ ನನಗೆ ಭಾಸವಾಗುತ್ತದೆ. ಆಗ ನನ್ನ ದೇಹ ತುಂಬ ಕಂಪಿಸುತ್ತದೆ. ನಿನ್ನೆ ನೀವು ನನಗೆ ತುಂಬ ಸಹಾಯ ಮಾಡಿದ್ದೀರಿ. ನೀವು ನನ್ನನ್ನು ಸಂಭಾಳಿಸಬಹುದು ಎಂದು ನನಗೆ ಈಗ ಅನಿಸುತ್ತಿದೆ. ಆದ್ದರಿಂದ ಇಂದು ನಾನು ಹೊಸ ಜಾಬ್ ನಿಮಗೆ ಕೊಡುತ್ತಿದ್ದೇನೆ. ಇದು ನಿಮ್ಮ ಕೊನೆಯ ರಿಸೆಪ್ಷನ್ ಜಾಬ್ ಆಗಿದೆ. ಇದಾದ ಮೇಲೆ ನೀವು ಮತ್ತೆಂದು ಈ ಜಾಬ್ ಮಾಡುವ ಅವಶ್ಯಕತೆ ಇಲ್ಲ. ಯಾವ ಜಾಬ್? ಅವನು ನಗುತ್ತಾ ಹೇಳಿದನು. ನನ್ನ ಪತ್ನಿಯ ಜಾಬ್. ಈ ಹೋಟೆಲ್ನ ಸಮಸ್ತ ಮಾಲೀಕನ ಹೆಂಡತಿಯ ಜಾಬ್. ನನ್ನ ಜೀವನ ಸಂಗಾತಿಯಾಗಿ ಇದೆಲ್ಲ ಹೋಟೆಲನ್ನು ನನ್ನ ಜೊತೆ ನಡೆಸುತ್ತೀರಾ? ಇಷ್ಟು ಹೇಳಿ ರಂಜಿತ್ ತನ್ನ ಡ್ರಾಯರ್ನಿಂದ ಏನನ್ನು ಹೊರತೆಗೆದನು. ನನ್ನ ಮುಂದೆ ಒಂದು ಬಾಕ್ಸನ್ನು ಇಟ್ಟನು. ಅದನ್ನು ಓಪನ್ ಮಾಡಿದಾಗ ಅದರೊಳಗಡೆ ಒಂದು ರಿಂಗ್ ಇತ್ತು. ಅದು ಒಂದು ವಜ್ರದ ಬೆಲೆ ಬಾಳುವ ಉಂಗುರವಾಗಿತ್ತು. ನನ್ನ ಬೆರಳಿಗೆ ಉಂಗುರವನ್ನು ತೊಡಿಸಿ ಹೇಳಿದನು, ಅನಿಶಾ, ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ.
ಪ್ರಥಮ ನೋಟದಲ್ಲಿ ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೆ. ನಿಮ್ಮಂಥ ಹುಡುಗಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬಹುದೆಂದು ಆಗಲೇ ನನಗೆ ಅನಿಸಿತ್ತು. ಏಕೆಂದರೆ ನಿಮ್ಮ ಜೊತೆ ಇದ್ದಾಗ ನಾನು ತುಂಬ ಖುಷಿಯಾಗಿರುತ್ತೇನೆ. ನಿಮ್ಮ ಜೊತೆಗೆ ಇದ್ದಾಗ ನಾನು ತುಂಬ ನಗುತ್ತಾ ಇರುತ್ತೇನೆ. ಪ್ಲೀಸ್ ನನ್ನನ್ನು ಬೇಡ ಎಂದು ಮಾತ್ರ ಹೇಳಬೇಡಿ. ಆಗ ನಾನು ರಂಜಿತ್ನ ಕಡೆ ನೋಡಿದೆ. ನನ್ನ ಅಂತರಾಳದಲ್ಲೂ ಸಹ ಅವನಿಗಾಗಿ ಪ್ರೀತಿ ಹುಟ್ಟಿತ್ತು. ಅದರಿಂದ ನಾನು ಬೇಡವೆಂದು ಹೇಳಲಿಲ್ಲ. ನನಗೆ ನನ್ನ ಅಂತರಾಳದ ಬಯಕೆಗಳು ಪೂರ್ಣಗೊಂಡಂತೆ ತೋರಿದವು. ಆಗ ನಾನು ಹೇಳಿದೆ, ರಂಜಿತ್, ನಾನು ಕೂಡ ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ನನಗೆ ಗೊತ್ತಿರಲಿಲ್ಲ. ಆದ್ದರಿಂದ ನಾನು ನಿಮ್ಮಲ್ಲಿ ಎಂದಿಗೂ ಹೇಳಿಕೊಳ್ಳಲಿಲ್ಲ. ಆಗ ಅವನು ನಸುನಗುತ್ತಾ ನನ್ನಲ್ಲಿ ಹೇಳಿದನು, ಮಿಸಸ್ ರಂಜಿತಾ ರೈ, ನಿನ್ನ ಹೊಸ ಜೀವನದ ಶುಭಾರಂಭಕ್ಕೆ ತಯಾರಾಗು ಎಂದಾಗ ನಾನು ಒಂದು ಶುಭ್ರವಾದ ನಗೆಯನ್ನು ಬೀರಿದೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.